ಮೊದಲನೇ ದಿನ ಮೊದಲುಕೊಂಡು ದೇವರು ನಮ್ಮನ್ನು ಅದ್ಭುತವಾಗಿ ನಮ್ಮನ್ನು ನಡೆಸೋದಕ್ಕೆ ಒಳ್ಳೆ ದೇವರಾಗಿ ನಮ್ಮ ಜೊತೆಗಿರುವವನಾಗ್ತ ನಮ್ಮ ರಕ್ಷಣೆಯಾಗಿರುವ ಯೇಸುವಿನ ಮೇಲೆ ವಿಶ್ವಾಸದಲ್ಲಿ ಬಲವಾಗಿ ನಿಂತು ನಡೆಯುವುದಕ್ಕೆ ನಾವು ಸತ್ಯಗಳನ್ನು ಓದಿ ಕೇಳಿ ಸ್ವೀಕಾರ ಮಾಡಿಕೊಂಡು ಅದರಂತೆ ನಡೆಯುವುದಕ್ಕೆ ಪ್ರಯಾಸ ಪಡೋಣ. ಪ್ರೈಸ್ ದಿ ಲಾರ್ಡ್. ಸರಿ, Psalm 103 verse 1. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ, ಸೆಕೆಂಡ್ ವರ್ಡ್, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹಲ್ಲೆಲೂಯಾ. ಈ ದಿನಕ್ಕೆ ಸರಿಯಾಗಿರುವ ಒಂದು ವಾಕ್ಯ ಇದು. ಹಲ್ಲೆಲೂಯಾ. ಇದು ನಮ್ಮ ಜೀವಿತ ಕಾಲವಲ್ಲ, ಇದುವರೆಗೆ ದೇವರಲ್ಲಿ ಭಯಭಕ್ತಿಗಳ ಎಲ್ಲಾ ಜನರ ಜೀವಿತ ಕಾಲದಲ್ಲಿ ಒಂದೊಂದು ದಿನ, ಒಂದೊಂದು ವಾರ, ಒಂದೊಂದು ತಿಂಗಳು, ಒಂದೊಂದು ವರ್ಷವನ್ನ ನೆನಪು ಮಾಡಿಕೊಡುವಾಗ, ಅದನ್ನು ದಾಟಿ ಮುಂದೆ ಹೆಚ್ಚಿರುವಾಗ, ಇದು ನಾವು ಪ್ರತಿ ನಿಮಿಷ ನೆನಪು ಮಾಡಿಕೊಳ್ಬೇಕಾದ ಜೀವನ. ಹಲ್ಲೆಲೂಯಾ. ಆದ ಕಾರಣ ಈ 1-2 ವಾಕ್ಯದಲ್ಲಿ ಯಾರು ಹೇಳ್ತೀವಿ? ಅವರವರ ನನ್ನ ಮನವೇ ಕರ್ತನು ಕೊಂಡಾಡಂತಲ್ಲ, ಆತ್ಮವೇ ಅಂತಲ್ಲ, ನನ್ನ ಮನವೇ ನೀನು ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ. ಅಂದ್ರೆ ನನ್ನ ತಲೆ ಕೂದಲು ಮೊದಲುಕೊಂಡು ಕಾಲ್ ಪಾದದಲ್ಲಿ ಇರುವಂತ, ಉಗುರಿನಲ್ಲಿರುವಂತ ಬೆರಳಿನವರೆಗೂ, ಬೆರಳಿನ ಕೊನೆವರೆಗೂ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು. ಅದು ಹೆಂಗೆ? ಮುಂದೆ ಹೋಗಿ ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ನೋಡ್ರಿ, ಒಂದನ್ನೂ ಮರೆಯಬೇಡ. ಆತನ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಹಲ್ಲೆಲೂಯಾ. ಈ ದಿನದ, ಈ ವರ್ಷದ ಕಡೆ ವಾರ, ಕಡೆ ದಿನ, ಕಡೆ ಸಮಯದಲ್ಲಿ ಬಂದ್ರು ನಮಗೆ ಈಗ ಮಾಡಬೇಕಾದ್ರೆ ಗೊತ್ತಾ? ಆತನ ಮಾಡಿದ ಉಪಕಾರ ಒಂದನ್ನು ಮರಿಬಾರ್ದು. ದುಃಖ ಮರ್ತು ಬಿಡು, ಚಿಂತೆ ಮರ್ತು ಬಿಡು, ಶೋಧನೆ ಮರ್ತು ಬಿಡು, ಪರಿಹಾಸ ಬಂದಿತ್ತಲ್ಲ ಅದನ್ನು ಮರ್ತು ಬಿಡು, ನಿಂದೆಗಳು ಬರ್ತಲ್ಲ ಅದನ್ನು ಮರ್ತು ಬಿಡು. ದೇವರು ಮಾಡಿದ ಉಪಕಾರ ನೆನಪು ಮಾಡ್ಕೊ. ನಿಮಗೊಂದು ಪ್ರಶ್ನೆ ಬರಬಹುದು, ಅದೇನು ದೇವರ ಉಪಕಾರ ಮಾಡಿದ್ರೆ ನಮ್ಗೆ ಏನು ಮಾಡಿಲ್ಲ ಅಂತ ಕೆಲವರು ಹೇಳ್ಬೋದು. ನಾನು ನಿಮಗೆ ಒಂದೇ ಮಾತು ಹೇಳ್ತೀನಿ, ಈ ತಲೆ ಕೂದಲಿಂದ ಕಾಲು ಉಗುರಿನವರೆಗೂ ಇದು ಮಣ್ಣಿಗೆ ಹೋಗೋದ್ರಿಂದ ಕಾಪಾಡಿದೆ. ಆದ್ರೆ ದೇವರು ನಮ್ಮನ್ನ ಕಾಪಾಡಿದ ಮಾತ್ರವಲ್ಲ, ಬೆಳೆಸಿ ಪೋಷಿಸಿ ಜೊತೆಗಿದ್ದು ಈ ಆತನ ಸಂಧಿಯಲ್ಲಿ ಬಂದು ಮೊಣಕಾಲು ಊರಿ ಅಥವಾ ಕೂತ್ಕೊಂಡು ಆತನ ಸ್ತುತಿಸಿ ಆರಾಧನೆ ಮಾಡಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ವೇಂದ್ರಗಳು. ಈಗ ದೇವರ ಸನ್ನಿಧಿಗೆ ಹೋದ್ರೆ ಇದನ್ನು ಮನಸ್ಸಲ್ಲಿ ತಂದುಬಿಟ್ರೆ ಪಕ್ಕದಲ್ಲಿ ಜನ ಇದ್ದಾರ, ಈ ಕಡೆ ಇಲ್ವಾ, ನೆಂಟರು ಮುಂದೆ ಇದ್ದಾರ, ಸ್ನೇಹಿತರಿದಾರ, ಯಾರು ಮನಸ್ಸೇ ಬರಲ್ಲ. ಈ ನೆನಪು ಬಂದ್ರೆ ಯಾಕೆ ಇದೆಲ್ಲ ಬರಬೇಕು? ಇದಕ್ಕೆ ಆಧಾರವಾಗಿ ದಾವೀದ ರಾಜ ಈ ಭಾವನ ಹಾಗೆ ಇಟ್ಕೊಳ್ಳಿ, ಕೀರ್ತನೆಯಲ್ಲಿ ಇನ್ನೊಂದು ಸ್ಥಳದಲ್ಲಿ ಒಂದು ವಾಕ್ಯ ಹೇಳಿದ್ದಾನೆ. ಅದೇನಂದ್ರೆ 65ನೇ ಕೀರ್ತನೆ 11ನೇ ವಾಕ್ಯ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ, ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದೀರಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಈಗ ಕಳೆದ ದಿನದ ಪ್ರತಿ ಒಂದು ದಿನಗಳಲ್ಲಿ
ನಮಗೆ ನಿಂದ ಪರಿಹಾಸ ಅವಮಾನ ಕಷ್ಟ ಎಲ್ಲ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ತಲೆ ಮೇಲೆ ಒಂದು ಕಿರೀಟವಾಗಿರುವ ದೇವರ ಕೃಪೆ ನಮ್ಮನ್ನು ಸುತ್ತುಕೊಂಡಿದೆ. ಅದನ್ನ ಯಾರು ಏನು ಹೇಳಿಯೂ ನಮ್ಮ ತಲೆ ಕೆಟ್ಟೋಗಿಲ್ಲ. ಒಂದು ವೇಳೆ ಅದೇ ಹೆಂಗೆ ಬಂದಿರ್ಬೋದು ಅಂತಂದ್ರೆ ಅದ ಕಡೆಗೆ ಸತ್ಯ ಹೋಗ್ಬಿಡೋಣ ಎಂಬುದಾಗಿ ಕೂಡ ಬಂದಿರ್ಬೋದು. ಈ ಮನೆ ಬೇಡ ಎಂದು ಬಂದಿರ್ಬೋದು, ಈ ಮಕ್ಕಳು ಬೇಡ ಬಂದಿರ್ಬೋದು, ಈ ತಾಯಿ ಬೇಡ ಬಂದಿರ್ಬೋದು, ಸ್ನೇಹಿತರು ಬೇಡ ಬಂದಿರ್ಬೋದು, ಈ ಕೆಲಸನೇ ಬೇಡ, ಕರೆಕ್ಟ್, ಓ ಚರ್ಚನೆ ಬೇಡಪ್ಪ, ಪ್ರೇರಣೆ ಬೇಡ, ಕಡೆಗೆ ದೇವರು ಕೂಡ ಬೇಡ, ಇಷ್ಟು ಬಂದಿರ್ಬೋದು. ಆದರೆ ನಿನ್ ತಲೆ ಕೂದಲನ್ನ ಅಲ್ಲಿಂದ ಕಾಲು ಉಗುರುವರೆಗೆ ಕಾಪಾಡಿ. ನಿನ್ ಮನೇಲೇ ಇದೆಯಾ, ದೇವರ ಆಲಯಕ್ಕೆ ಬಂದಿದ್ಯಾ, ಪ್ರೇಯರ್ ಮಾಡ್ತೀಯಾ, ಬಾಯಿ ಬಿಟ್ಕೊಂಡಿದ್ಯಾ, ಈಗ ದೇವರ ಮಕ್ಕಳ ನಿಮ್ದು ಇಷ್ಟರಿಗೆ ಆರಾಧನೆ ಮಾಡ್ತೀವಿ. ಇದಕ್ಕೆ ಸಾಕ್ಷಿ ಏನು ಗೊತ್ತಾ? ಈ ವಾಕ್ಯ. ದೇವರು ವರ್ಷದ ದಿನಗಳನ್ನ ಅಭಿಷೇಕಿಸಿ ಅದನ್ನು ಕಿರೀಟದಂತೆ ಅದನ್ನು ಅಭಿಷೇಕ ಮಾಡಿ. ಕಿರೀಟ ಅಂತ ಗೊತ್ತಲ್ಲ, ಗೆಲ್ಲುವುದು. ಗೆಲ್ಲುವುದಂದ್ರೆ ನೋವು, ಸಂಕಟ, ವೇದನೆ, ಹೋರಾಟ, ಮರಣಕರವಾಗಿ ಹೋರಾಟ, ಲಾಸ್ಟ್ಗೆ ಕಿರೀಟ ಬರೋದು. ಈ ದಾವೀದನ ಕಾಲದಲ್ಲಿ ದೇವರು ದಾವೀದನಿಗೆ ಏನ್ ಮಾಡೋದಂತೆ, ಅವ್ರು ಹೇಳ್ತಾನೆ, ಆಡಿಯಲ್ಲಿ ದೇವರನ್ನು ಸ್ತುತಿಸುವಾಗ ಅವನು ದೇವರಿಗೆ ಏನ್ ಹೇಳ್ತಾನೆ, ಓದಿ, ವರ್ಷಗಳನ್ನು ನಿನ್ನ ಕೃಪೆಯಿಂದ, ನಿನ್ನ ಒಳ್ಳೆ ಕಾರ್ಯಗಳ ಆಶೀರ್ವಾದದಿಂದ ನಮ್ಮನ್ನು ಏನ್ ಮಾಡಿದೆ, ಸುಭಿಕ್ಷ ಎಂಬ ಕಿರೀಟವನ್ನು ಕೊಟ್ಟು. ಪ್ರೈಸ್ ದಿ ಲಾರ್ಡ್. ನಮ್ಮ ಮಾರ್ಗಗಳೆಲ್ಲ ಸಮೃದ್ಧಿಕರವಾಗಿರುವಂತ. ಹಲ್ಲೆಲೂಯಾ. ಸರಿ, ಈಗ 103ನೇ ಕೀರ್ತನೆ ನೋಡಿ, ಅದನ್ನು ಏನೇನೆಂಬುದಾಗಿ ಒಂದೊಂದು ಪಾಯಿಂಟ್ ಇಲ್ಲಿ ಹೇಳಪಟ್ಟಿದೆ, ಅದನ್ನು ನೆನಪು ತಂದುಕೊಳ್ಳ. ಮೊದಲು ಹಾಕಿ 3ನೇ ವಾಕ್ಯದ ಮೊದಲನೇ ಭಾಗ. ನೋಡ್ರಿ, ಒಂದು ನಿಮಿಷ. ಈಗ ನಾವು ಅನೇಕ ಸಮಯ ಎಷ್ಟೋ ಪಾಪ ತಪ್ಪುಗಳು ಮಾಡಿರ್ತೀವಿ, ದೇವರು ಏನ್ ಮಾಡಿದ್ದಾರೆ, ಕ್ಷಮಿಸಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಎರಡನೇದಾಗಿ ಏನ್ ಮಾಡ್ತಾರೆ, ಸಮಸ್ತ ರೋಗಗಳನ್ನು ವಾಸಿ, ನಿಮ್ಮ ಸಕಲ ವ್ಯಾಧಿಗಳನ್ನ ಗುಣ ಮಾಡಿದ್ದಾರೆ ಅಥವಾ ಮಾಡ್ತಾರೆ. ಆದರೆ ಈ ಸತ್ಯವಂತ ಏನ್ ಹೇಳ್ತಂದ್ರೆ, ಈಗ ಸತ್ಯವಂತ ನೋಡುವಾಗ ಈ ವಾಕ್ಯ ಏನ್ ಹೇಳ್ತಂದ್ರೆ, ನಮ್ಮ ಹತ್ರ ಸರಿ ಓದಿ ಆ 2ನೇ ಭಾಗ ಮಾತ್ರ, ನಿನ್ನ ಸಮಸ್ತ ರೋಗ. ಹಲ್ಲೆಲೂಯಾ. ಈಗ ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ರಕ್ತವು ನಿಮ್ಮ ರಕ್ತದೊಳಗೆ ಸೇರುವಂತ ಅನುಭವ ಬಂದರೆ, ಆ ರಕ್ತವು ಈ ರಕ್ತದಲ್ಲಿರುವ ಎಲ್ಲಾ ಬಲಹೀನತೆಗಳನ್ನು ಶುದ್ಧಿ ಮಾಡುತ್ತೆ. ಹಲ್ಲೆಲೂಯಾ. ಈ ಅನುಭವಕ್ಕೆ ಬರಬೇಕು. ನಾವೇನ್ ಮಾಡ್ತೀವಿ ಕೆಲಸದಲ್ಲಿ, ಕರ್ತನು ಹೋಗಿರುತ್ತಾನೆ ಅಂದ್ಕೋಬಾರ್ದು. ಯಾಕಂದ್ರೆ ಇಲ್ಲಿ ಸತ್ಯವಾದ ಏನು ಹೇಳ್ತಂದ್ರೆ, ಸಮಸ್ತ ರೈಟ್. 4ನೇದಾಗಿರುವ ವಾಕ್ಯದ ಮೊದಲನೇ ಭಾಗ ಸಾಕು. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಮರಣ. ನಾಶ ಅಂದ್ರೆ ಏನು, ಇಲ್ಲದೆ ಹೋಗೋದು. ಇಲ್ಲಿ ಸತ್ಯವಾದ ಹೇಳ್ತದೆ, ನಿನ್ನ ಪ್ರಾಣವನ್ನು ನಾಶದಿಂದ, ಮರಣದಿಂದ ತಪ್ಪಿಸುವ ದೇವರಿದ್ದಾರೆ. ಎರಡು ಬೇಡ, ಮುಂದೆ ವರ್ಷ ನೀನ್ ಬದುಕಿರ್ತಿ. ಒಂದಲ್ಲ ಹೇಳ್ರಿ, ದೇವ ನಮಗೆ ಬದುಕೋದಕ್ಕೆ ತನ್ನ ರಕ್ತದಲ್ಲಿ ಒಂದು ಜೀವನ ನಮ್ಗೆ ಕೊಟ್ಟಿದ್ದಾರೆ. ಆದರೆ ನಿಮ್ಮನ್ನು ಬದುಕಿಸ್ಬೇಕಂದ್ರೆ ಅವ್ರಿಗೆ ಆಸೆ. ನಿಮ್ಗೆ ಎಷ್ಟು ಜನರಿಗೆ ಆಸೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಂದ್ರೆ, 5ನೇ ವಾಕ್ಯದ 2ನೇ ಭಾಗ. ನೀವು ಕುತ್ಕೊಂಡು ಯೋಚನೆ ಮಾಡಿದ್ರ, ಅದು ತಾನು ವಯಸ್ಸಾದ ಕಾಲದಲ್ಲಿ
ಮೂಗೆಲ್ಲ ಹಿಂಗೆ ಬೆಳೆದು 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 ಹಿಂಗೆ ಏನ್ ತಿನ್ನಕ್ಕೆ ಬಾಯಿ ಕೊಟ್ಟು ತೆರೆದು ಆಗ್ಬಿಟ್ಟು ಮುಚ್ಕೊಂಡ್ಬಿಡ್ತಾರೆ. ಅದು ಮರದ ಕೆಳಗೆನೋ ಬಂಡೆ ಕೆಳಗೆನೋ ಎಲ್ಲ ಗುಂಡಿಯಲ್ಲಿ ಹೋಗಿ ಕುತ್ಕೊಳ್ಳಲ್ಲ. ಅದೆಲ್ಲಿ ಹೋಗಿ ಕುತ್ಕೊಂಡು ಗೊತ್ತಾ? ಬೆಟ್ಟದ ಶಿಖರಕ್ಕೆ ಹೋಗುತ್ತೆ. ಯೋಚನೆ ಮಾಡಿದ್ರ? ನಿಮಗೆ ಶರದಲ್ಲಿ ಬಲಗಿನ ಬಂದ್ರೆ, ಸಮಾಧಾನ ಇಲ್ಲದೆ ಹೋದ್ರೆ, ಮುಂದೆ ಯಾರನ್ನು ನೋಡೋದಕ್ಕೆ ಯಾರ ಜೊತೆಗೆ ಸೇರೋದಕ್ಕೆ ಮನಸ್ಸದಂತೆ ಈ ಪ್ರಪಂಚವು ಜನ ಎಲ್ಲ ನಿನಗೆ ಒಂದು ವೇಳೆ ವ್ಯರ್ಥ ಎಂಬುದಾಗಿ ಅಸಹ್ಯ ಕಂಡ್ರೆ ನೀನು ಬೆಟ್ಟ ಹತ್ತಬೇಕು. ಯಾಕೆ ಗೊತ್ತಾ? ನಿನ್ನ ಆಯುಷ್ಕಾಲ ಕೂಡುತ್ತೆ, ನಿನ್ನ ಹಳೆಯ ಜೀವನ ಬದಲಾವಣೆ ಬರುತ್ತೆ, ನಿನಗೊಂದು ಹೊಸ ಜೀವನ ಬರುತ್ತೆ. ನಿಮ್ಮ ಬದುಕಿನಲ್ಲಿ ಹೊಸದಾಗಿ ಒಂದು ಆಯುಷ್ನ ದಿನಗಳು ಏನ್ ಮಾಡ್ತಾರೆ, ನಿಮಗೆ ದೇವರು ಕೂಡಿಸಿಕೊಡ್ತಾರೆ. ಈ ಅನುಭವವೇ ಆ ದಿನ ಅನುಭವ. ಅದು ಎಲ್ಲಿಗೆ ಹತ್ತುತ್ತೆ? ಬೆಟ್ಟದ ಶಿಖರಕ್ಕೆ ಹತ್ತಿ ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತು ಗೊತ್ತಾ? ಬರೋರು ಹೋಗೋರೆಲ್ಲ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಸೀರಿಯಲ್ ನೋಡೋಣ, ಕಣ್ಗಳು ಅದೇನ್ ಮಾಡ್ತು ಗೊತ್ತಾ? ತನ್ನ ಮೂಗನ್ನ ಏನ್ ಮಾಡ್ತಾರೆ, ಆ ಬಂಡೆಗೆ ಹಾಕಿ ಮುರಿಯುತ್ತೆ. ಅರ್ಥ ಗೊತ್ತಾ? ಮೂಗು ಮೇಲೆ ಸಿಟ್ಟು, ಮೂಗು ತಿರ್ಸೋ ರೀತಿ, ಮೂಗು ಇಟ್ಕೊಂಡು ಅಂತೇಳಿ ಹೇಳ್ತೀವಿ. ಇದು ಈ ಮೂಗಿನ ಶ್ವಾಸ ಇರುವ ಮನುಷ್ಯನ ಭರವಸೆ ಇಟ್ಕೊಂಡು ನಡೆದಿಲ್ಲ. ಅದು ಮೂಗಿನಲ್ಲಿ ಶ್ವಾಸ ಬಿಟ್ಟ ಮನುಷ್ಯನ ನಂಬಿ ಹೋಗಿ ಮೋಸ ಬಂದಿಲ್ಲ. ಅದೆಲ್ಲ ಏನ್ ಮಾಡ್ತಂತೆ? ಒಡೆದಾಗ್ತದೆ. ಏನ್ ಹೊಡಿಬೇಕು? ನಮ್ಮ ಜೀವನದಲ್ಲಿ ನಾನೆಂಬ ಅಹಂಭಾವ ಹೋಗ್ಬೇಕು. ಈ ಮೂಗಿನಲ್ಲಿ ಶ್ವಾಸ ಮನುಷ್ಯ ಮೇಲೆ ಭರವಸೆ ಇಟ್ಟಿಲ್ಲ, ಆ ಬುದ್ಧಿನ ಮುಂದೆ ಹೋಗ್ಬೇಕು. ಇದುವರೆಗೆ ನಮ್ಮ ಶ್ವಾಸ ಬಲದಲ್ಲಿ ಇಟ್ಕೊಂಡು ನೋಡು ಹಂಗೆ ಹಿಂಗೆ ಅಡ್ದು ನೋಡಿ, ಈ ಎಲ್ಲ ಬಿಡಬೇಕಿದ್ರೆ ಎಲ್ಲಿ ಹೊಡಿಬೇಕು? ಬಂಡೆ ಮೇಲೆ ಹೊಡಿಬೇಕು. ಯಾವ ಬಂಡೆ ಅದು? ಯೇಸುನ ಮುಂದೆ ನಮ್ಮನ್ನು ನಾವು ತಗ್ಗಿಸಬೇಕು. ಸೆಕೆಂಡ್, ತನ್ನ ಗರಿಗಳು ಪೂರ್ತಿ ಏನ್ ಮಾಡುತ್ತೆ? ಉಜ್ಜಿ ಏನ್ ಮಾಡುತ್ತೆ? ಅದೇ ಕಿತ್ತಾಕ. ಇದೇನಂತ? ಅದರಲ್ಲಿರುವ ಗರಿ ತುಂಬಾ ಬೆಳೆದು ಅದು ಭಾರವಾಗ್ಬಿಟ್ಟಿದೆ. ಅನೇಕ ಸಮಯಗಳಲ್ಲಿ ಅದಕ್ಕೆ ಅಭ್ಯಂತರ ಮಾಡುವ ಭಾರ, ಹತ್ತಿಕೊಳ್ಳುವ ಪಾಪ ನೀವು ಇದು ಅದು ಮಾಡುತ್ತೆ. ನೀವು ಬೈಬಲ್ ಓದಿರ್ಬೋದು. ಯಾಕೆ ಅದಕ್ಕೆ ತಿರುಗಿ ಅವರ ಪ್ರಾಯವನ್ನ ಆಯುಷ್ಯ ಕೂಡಿಸ್ಕೊತಾರೆ ಅಂತ ಹೇಳಿದ್ರೆ ಅದು ಇದೆಲ್ಲ ಮಾಡುತ್ತೆ. ಆಗ ದೇವರು ನಮಗೆ ಆಯುಷ್ಯವಾಗಲಿ, ಆರೋಗ್ಯವಾಗಲಿ, ಆಶೀರ್ವಾದಗಳಾಗಲಿ ಅದನ್ನ ತಿರುಗಿ ಹೊಸದಾಗಿ ಕೊಡೋದಕ್ಕೆ ದೇವರು ನಮ್ಮ ಮುಂದೆ ಒಂದು ಹೊಸ ವರ್ಷ ಇಟ್ಟಿದ್ದಾರೆ. ಆಮೇಲೆ ಅಂತ ಹೇಳಿ ಅದಕ್ಕೆ ನಾವು ಹೋಗಿ ಪಡ್ಕೊಳ್ಬೇಕಂದ್ರೆ ಈಗ ಇದೆಲ್ಲ ಏನ್ ಮಾಡ್ಬೇಕು? ನಾವು ಹಾಕ್ಬಿಡ್ಬೇಕು. ಇದು ಅದ್ದಿನ ಅನುಭವ. ಯೋಚನೆ ಮಾಡಿ. ಅದು ಆ ಉನ್ನತದಲ್ಲಿ ಹತ್ತಿ ತನ್ನಲ್ಲಿರುವ ಎಲ್ಲವನ್ನ ಬದಲಾಯಿಸಿಕೊಂಡ ಮೇಲೆ ಹಾಗೇ ಇರುತ್ತಂತೆ ಕಾದಿರುವ ಅನುಭವ. ನೀನು ವಾಕ್ಯದಂತೆ, ನ್ಯಾಯ ಪ್ರಮಾಣದಂತೆ, ಎಡಕ್ಕೆ ಬಲಕ್ಕೆ ಹೋಗದಂತೆ ನೀನು ನಡೆದರೆ ತಾನಾಗಿ ಆಶೀರ್ವಾದ ಬರುತ್ತೆ. ಯವನ ಪ್ರಾಯಿಸ್ತಾರೆ. ಪ್ರಿಯ ಕುಟುಂಬಸ್ಥರೇ, ಪ್ರಿಯ ದೇವಜನರೇ, ಪ್ರಿಯ ಸಹೋದರಿಗಳೇ, ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನೆಲ್ಲ ನಿಮ್ಮ ನಡತೆಗಳನ್ನ ದೇವರ ಅದ್ಭುತವಾಗಿ ಬಲಪಡಿಸೋ ರೀತಿಯಲ್ಲಿ ನಿಮಗೆ ಒಂದು ಸಮಯವು ಈ ವರ್ಷದ ಈ ದಿನವಾಗಿದೆ. ನೀವು ಕುತ್ಕೊಂಡ್ರೆ ಅನುಭವ ಏನಿರ್ಬೇಕು ಗೊತ್ತಾ? ಉನ್ನತದಲ್ಲಿ ಹತ್ತಿ ಕುತ್ಕೊಂಡಿರುವ ಅನುಭವ ಆಗಿರ್ಬೇಕು. ನೆಕ್ಸ್ಟ್ ಓದೋಣ. 7ನೇ ವಾಕ್ಯ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನು ಗಮನಿಸ್ರಿ. ಇದನ್ನ ಮೊದಲು ಯಾರಿಗೆ ಹೇಳಿದಾರೆ ಗೊತ್ತಾ? ಸೇವಕರಿಗೆ. ಸರಿ, ಅದು ಎಲ್ಲಿ ಪ್ರಕಟಣೆ ಆಗುತ್ತೆ? ಆ ಮೋಶೆ ನ್ಯಾಯ ಪ್ರಮಾಣವನ್ನು ಕೇಳಿ ನಡೆಯುವಂತ ಇಸ್ರಾಯೇಲ್ಯರು 400 ವರ್ಷ ಗುಲಾಮರಾಗಿದ್ದ ಅನುಭವವನ್ನ
ದೇವರ ಸೇವಕನಾಗಿರುವ ಮೋಶೆ ದೇವರ ಮಾತಿನಂತೆ ಹೋಗಿ ಅವರನ್ನ ಅಲ್ಲಿಂದ ಬಿಡಿಸ್ಕೊಂಡ್ಬರ್ತಾರೆ. ಒಬ್ಬರು ಕೂಡ ಇಸ್ರಾಯೇಲ್ ಜನರು ನಾಶವಾಗಿಲ್ಲ. ಗಮನಿಸಿ, ಇಸ್ರಾಯೇಲ್ ಜನರಿಗೆ ಒಬ್ಬರು ಕೂಡ ಕೇಡಾಗಿಲ್ಲ. ಫಾರೋನ್ ಸೈನ್ಯವನ್ನ ಸಾಯಿಸಿ ತನ್ನ ಜನರು ಬಿಡಿಸ್ಕೊಂಡ್ಬರ್ತಾರೆ. ಇದರಲ್ಲಿ ಏನು ಅರಿಯಿತು ಅಂದ್ರೆ, ಮೋಶೆ ಆಗಿರುವ ದೇವರ ಸೇವಕನ ಮಾತಿನಂತೆ ನಡೆಯುವವರಿಗೆ ಕುಟುಂಬಕ್ಕೆ ನಾಶ ಇಲ್ಲ. ಅದು ಎಷ್ಟು ವರ್ಷಗಳಾಗಿರುವಂತ ಶಾಪವಾಗಿರ್ಬೋದು, ಬಯಲುಗಳ ಬಿಟ್ಟ ಮೋಸವಾಗಿರ್ಬೋದು, ಎಲ್ಲವನ್ನ ಕರ್ತನ ನಾಮದಲ್ಲಿ ಜಯಶಾಲಿಗಳಾಗಿ ಮಾಡಿ ಬಿಡಿಸಿ ತರುವುದಕ್ಕೆ ದೇವ ತನ್ನ ಸೇವಕನಾಗಿ ಮೋಶೆ ಇಟ್ಟಿದ್ದಾರೆ. ನೀವು ಅರಿಬೇಕು, ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಲ್ಲಿ ತನ್ನ ಕೃತ್ಯಗಳನ್ನು ಆಗ ದೇವರು ಎಲ್ಲಿ ಪ್ರಕಟ ಮಾಡ್ತಾರೆ? ದೇವರ ವಾಕ್ಯವನ್ನು ಕೇಳಿ ನಡೆಯುವ ಜನರಲ್ಲಿ ಪ್ರಕಟ ಮಾಡ್ತಾರೆ. ಅದಕ್ಕೆ ಆತ್ಮವೇ ನೀನು ಯಾರ ಮಾತು ಕೇಳು? ದೇವರ ಮಾತು ಕೇಳು. ಆತ್ಮವೇ ನಿಮ್ಮ ಸೇವಕರ ಮಾತು ಕೇಳು. ಯಾಕಂದ್ರೆ ಓದಿ ನೋಡಿ 12ನೇ ವಾಕ್ಯ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಹಲ್ಲೆಲೂಯಾ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನ ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡೋದಕ್ಕೆ ದೇವರು ಅಡ್ಡಿಲ್ಲ. ನಾವೇನ್ ಮಾಡ್ತೀವಿ? ನಾವೇನ್ ಮಾಡ್ತೀವಿ? ಆತ್ಮ ಕೇಳಬೇಕು, ನೀನ್ ದೇವ್ರು ಮಾಡೋದು ಕಾಲ ಮರಿಬೇಡ, ನಾವು ಬಂದ ದಾರಿ ಮರಿಬೇಡ, ನಮ್ಮ ದೇವರ ಇಚ್ಛೆಯ ಸ್ಥಾನವನ್ನು ಮರಿಬೇಡ. ಸರಿ, ಇನ್ನೊಂದು ವಾಕ್ಯ ಓದಿ, 13ನೇ ವಾಕ್ಯ. ತಂದೆಯ ಮಕ್ಕಳನ್ನು ಕನಿಕರಿಸುವಂತೆ ಕರ್ತನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ನೋಡಿ, ಈಗ ದೇವರ ಕನಿಕರ ಯಾರ ಮೇಲೆ ಇದೆ? ನಿಮ್ಮ ಎಲ್ಲರ ಮೇಲಿದೆ. ಈ ದಿನವೂ ದೇವಸ್ಥಾನ ಬಂದಿರುವ ಪ್ರತಿಯೊಬ್ಬರ ಮೇಲಿದೆ. ಈ ಮಕ್ಕಳಾಗಿರುವವರ ಎಂಬುದು ಅರ್ಥ ಏನು ಗೊತ್ತಾ? ತಂದೆಗೆ ಏನಿದೆ ಅದೆಲ್ಲ ಮಕ್ಕಳ ದೇವರು ಪ್ರಕಟಣೆ ಮಾಡ್ತಾರೆ. ನೋಡ್ರಿ, ಅವರಿಗೆ ಪಾದಾಳ ಮೇಲೆ ಅಧಿಕಾರ ಇದೆ, ಸೈತಾನ್ ಮೇಲೆ ಅಧಿಕಾರ ಇದೆ, ವ್ಯಾಧಿ ಮೇಲೆ ಅಧಿಕಾರ ಇದೆ. ಇದೆಲ್ಲ ನಮ್ಮ ಕೈನಲ್ಲಿ ಕೊಟ್ಟು ನಾವು ಹಂಗಿರ್ಬೇಕಂತ ಇಷ್ಟಪಡ್ತಾರೆ. ಇದಕ್ಕೆಲ್ಲ ಒಂದು ತಂದೆ ತಾಯಿ ಸ್ಥಾನ ಬೇಕಮ್ಮ. ನಾವಿದನ್ನು ಅರಿತಿಲ್ಲ. ತುಂಬಾ ಸಮಯದಲ್ಲಿ ಅಯ್ಯೋ ನಮ್ಗೆ ಯಾರಿದ್ದಾರೆ? ಹೌದಾ, ಯಾರಿದ್ದಾರೆ? ತಂದೆ ತಾಯಿಗಿನ ಮೇಲಾಗಿ ತಂದೆ ತಾಯಿ ಅಂತ ಇರುವ ದೇವರೇ ನಮ್ಮ ಪರವಾಗಿರ್ತಾರೆ. ನಮಗೆ ತಂದೆ ತಾಯಿ ಕೊಟ್ಟವರೇ ಅವರು. ಅವರಿಗೆ ಮಕ್ಕಳಾಗಿ ನಮ್ಮನ್ನ ಹುಟ್ಟುವಂತೆ ಮಾಡಿದವರು ಅವರು. ಈಗ ಅವ್ರಿಗೆ ಹೋಗ್ಬಿಟ್ಟು ನಮ್ಗೆ ಯಾರಿದ್ದಾರೆ ಅಂತ ಮಾತಾಡಿದ್ರೆ ಇದು ಸರಿನಾ? ನ್ಯಾಯನಾ? ನಾವು ಅನೇಕ ಸಮಯದಲ್ಲಿ ಜೀವ ಕೊಡುವ ದೇವರು ನಮ್ಮ ಜೊತೆಲಿರೋದು ಮಾತಾಡ್ತೀವಿ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನು ಪರಿಶೋಧನೆ ಮಾಡಿ ಈ ನೂತನ ವರ್ಷದಲ್ಲಿ ವರ್ಷಗಳನ್ನು 65ನೇ 12ನೇ ವಾಕ್ಯದಲ್ಲಿ ವರ್ಷಗಳನ್ನು ವರ್ಷಗಳನ್ನ, ವರ್ಷ ದಿನಗಳನ್ನ, ವರ್ಷದಲ್ಲಿರುವಂತಹ ಸಕಲ ಕಾರ್ಯಗಳ ಮಧ್ಯದಲ್ಲಿ ನಮ್ಮ ತಲೆಗೆ ಒಂದು ಕಿರೀಟ ಕೊಡಕ್ಕೆ ದೇವರು ಹಿಡಿದ. ನಾವು ಸ್ವಲ್ಪ ಯೋಚನೆ ಮಾಡೋಣ ಪ್ರಿಯರೇ. ಅಯ್ಯೋ ಮುಂದಿನ ವರ್ಷ ಹೆಂಗಿರ್ಬೋದು? ಹೌದಾ? ಯಾಕೆ? ಕಾಲಗಳು ಅವ್ರ ಕೈಲಿದೆ, ನಾವು ಅವ್ರ ಕೈಲಿ ಇರ್ತೀವಿ. ಹೆಂಗಿದೆ ಅಂತ ಯಾಕೆ ಪ್ರಶ್ನೆ ಬರುತ್ತೆ? ನಾವು ತುಂಬಾ ಸಮಯದಲ್ಲಿ ಎಲ್ಲಿದ್ದೀವಿ ಅಂತ ಬರ್ಕೊಡ್ತೀವಿ. ದೇವರು ಹೇಳ್ತಾರೆ, ನಿಮ್ಮನ್ನು ನನ್ನ ಕೈನಲ್ಲಿ, ದೇವರೇ ತನ್ನ ಕೈನಲ್ಲಿ ತನ್ನ ಜನರನ್ನು ಎತ್ತಿಕೊಂಡು ಬಂದಿರುತ್ತೆ. 400 ವರ್ಷ ಪಟ್ಟ ಕಷ್ಟಕ್ಕೆ ಪರಿಹಾರ ಅವರನ್ನ 40 ವರ್ಷ ಮಾಡಿದಂತೆ ಕೈನಲ್ಲಿ ಹೊತ್ಕೊಂಡ್ಬಂದಿಗೆ. ಅವ್ರ ಡ್ರೆಸ್ ಕೊಳೆ ಆಗಿಲ್ಲ, ಸಿಲ್ಪರ್ ಸವದಿಲ್ಲ. 3ನೇದು, ಪರಲೋಕದ ದೇವತೆ ತಿನ್ನುವ ಆಹಾರ ತಿಂದ್ರು.
ಅಲ್ಲಮ್ಮ, ನಾವೆಲ್ಲ ಭೂಮಿಯಿಂದ ಬರೋ ನೀರು ಕುಡಿತಾ ಇದ್ವಿ, ಅವರು ಮೇಲೆ ಬಂಡೆಯಿಂದ ಕೆಳಗೆ ಬರೋ ನೀರು ಕುಡಿತಾರೆ. ಮೋಶೆ ಹೇಳ್ತಾರೆ, ಅಪ್ಪ ಅವ್ರು ನೀರಿಲ್ಲ ಅಂತ ಕೇಳ್ತಾರೆ, ನೀರು ಕೊಡು ನೀನೇ ಅವ್ರಿಗೆ ಅಂತ ಹೇಳ್ತಾರೆ. ಅವ್ರು ನಾನೇನು ದೇವರಾಯ ಹಾಗೆ ಹೋಗ್ಬಿಟ್ಟು ಆ ಬಂಡೆಯನ್ನು ಮುಟ್ಟಪ್ಪ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಕೈಯಲ್ಲಿ ಕೋಲ್ ಹೋಗಿ ಬಂಡೆ ಮುಟ್ತಾನೆ, ನೀರು ಬಂಡೆಯಿಂದ ಬರುತ್ತೆ. 6 ಲಕ್ಷ ಪುರುಷರ 6 ಕುಟುಂಬಕ್ಕೆ ಕುಡಿಯೋದಕ್ಕೆ ನೀರು ಕಲ್ಲಿಂದ ಬಂತಂತೆ. ಆ ನೀರಿಗೆ ಅರ್ಥ ಏನು ಗೊತ್ತಾ? ಅಪೊಸ್ತಲನಾಗಿ ಪೌಲನು ದೇವರು ಕೊಟ್ಟ ಪ್ರಕಟಣೆ ಮೂಲಕವಾಗಿ ದೇವರ ಆತ್ಮನ ಅದನ್ನು ಗುರುತು ವಿವರಿಸ್ತಾನೆ. ಏನಂತ ಗೊತ್ತಾ? ಓದಿ ನೋಡಿ, 1 ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ದೈವಿಕವಾಗಿರುವ ಬಂಡೆ ಒಳಗಿಂದ ಬಂದ ನೀರು. ಅದೇನಿಯ ಕ್ರಿಸ್ತ ಸಭೆಗೆ ಏನು ಗೊತ್ತಾ? ಯಾರಿಗಾದ್ರೂ ಹೆಸರು ಗೊತ್ತಾ? ಚರ್ಚಿಗೆ ಒರಿಜಿನಲ್ ಹೆಸರು ಗೊತ್ತಾ? ಓದಿ ನೋಡ್ರಿ, ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆ ಅಂದ್ರೆ ಏನು? ಬಂಡೆ. ಆಮೆನ್. ಸಭೆಯಿಂದ ಬರುವ ಆಶೀರ್ವಾದ, ಪ್ರಾರ್ಥನೆ, ವಿಶ್ವಾಸ, ಭಕ್ತಿ, ದೇವರ ನಡಿಬೇಕಂದ್ರೆ ಜೀವ ಇದೆಯಲ್ಲ, ಅದು ನಿಮ್ಮನ್ನ ಬದುಕಿಸಿ ಮಾಡುವಂತ ಜೀವ ಇರುವಂತದ್ದು. ಆಮೆನ್. ಹಲ್ಲೆಲೂಯಾ. ಇವತ್ತು ವಿಶ್ವಾಸರಿಗೆ, ದೇವ ಜನರಿಗೆ ಜೀವ ಫಲ ಎಲ್ಲ ಬರಬೇಕು, ಬಂಡೆಯಿಂದ ಬರಬೇಕು. ದೇವರು ಮೋಶೆಗೆ ಹೇಳ್ತಾರೆ, ಈ ಜನರು ಅರಣ್ಯದಲ್ಲಿ ನಡಿಬೇಕು, ವಿರೋಧಿಗಳ ಮಧ್ಯೆ ನಡಿಬೇಕು, ಬಾಯಿಗಳನ್ನು ನಿಲ್ಲಿಸಬೇಕು, ಯುದ್ಧ ಮಾಡಿ ಗೆಲ್ಲಬೇಕು, ಹೋರಾಟದಲ್ಲಿ ಮುಂದೆ ಸಾಗಬೇಕು. ಇವರಿಗೆ ನನ್ನ ವಾಕ್ಯದ ಜೀವದ ಫಲ ಅವರಿಗೆ ಬೇಕು. ನನ್ನ ಬಂಡೆಯಿಂದ ಅವರಿಗೆ ನೀರು ಕೊಡು. ನೀನು ಸೇವಕರಿಗೆ ಸಹ ಸಭೆಯಲ್ಲಿ ಜನರಿಗೆ ವಾಕ್ಯವನ್ನ, ಸತ್ಯವನ್ನ ಬೋಧಿಸಿ ನಿಲ್ಲಿಸಿ ನಡೆಸುವಂತ ಕೆಲಸ. ಇದುವೇ ಓದಮ್ಮ ತಿರುಗಿ ಬಂದ ಮತ್ತಿಗೆ 10ನೇ ಅಧ್ಯಾಯ. ದೈವಿಕವಾಗಿರುವ ಬಂಡೆ ಹೊರಗಿಂದ ಬಂದ ನೀರು. ಹಲ್ಲೆಲೂಯಾ. ಆದ್ರೆ ಸಭೆಯಿಂದ ಬರುವ ಪ್ರಾರ್ಥನೆ, ಸಭೆಯಿಂದ ಬರುವ ದೇವರ ವಾಕ್ಯ, ಸಭೆಯಲ್ಲಿ ಉಂಟಾಗುವ ಸಮಾಧಾನ, ಸಭೆಯಿಂದ ದೇವರ ತನ್ನ ಜನರ ಬಲಪಡಿಸಿರುವ ಅನುಭವ ಮೋಶೆಗಾದ ಪ್ರಾರಂಭವಾಗಿರೋದು. ಯಾಕೆ ಕ್ರೈಸ್ತರಲ್ಲಿ ವಿಶೇಷವಾಗಿ ಸಭೆಗಳಲ್ಲಿ ಈ ಪ್ರಾರ್ಥನೆ, ಈ ಕಾರ್ಯ ಯಾಕೆ ನೇಮಿಸಲ್ಪಟ್ಟಿದೆ ಅಂದ್ರೆ, ತನ್ನ ಜನರನ್ನ ಬರುವ ದಿನಗಳಲ್ಲಿ, ವರ್ಷಗಳಲ್ಲಿ ಅವರನ್ನ ಬಲಶಾಲಿಯಾಗಿ, ಧೈರ್ಯಶಾಲಿಯಾಗಿ ಹೋರಾಟ ಮಾಡುವುದಕ್ಕೆ, ಗೆಲ್ಲುವುದಕ್ಕೆ ಆ ದೇವರ ಪ್ರಭಾವ ಆಗಿರುವಂತಹ ಕ್ರಿಸ್ತನೆಂಬ ಆ ಸಭೆಯೆಂಬ ಆ ಬಂಡೆ ಒಳಗಿಂದ ಜೀವವುಳ್ಳ ನೀರಾಗಿರುವಂತಹ ದೇವರಾತ್ಮ ಶಕ್ತಿಯು, ಪ್ರಾರ್ಥನೆ ಬಲವು, ವಿಶ್ವಾಸದ ಬಲವು, ಪರಿಶುದ್ಧಾತ್ಮ ಶಕ್ತಿಯಿಂದ ಅವರು ಬಲ ಹೊಂದಿ ಮುಂದೆ ಸಾಗುವುದಕ್ಕೆ ನಾವೆಲ್ಲ ಪರಿಶೋಧನೆ ಮಾಡೋಣ. ನಮ್ಮೆಲ್ಲ ನಾವು ದೇವರ ಗಣಪಡಿಸೋಣ. ದೇವರು ನಮ್ಮನ್ನ ಕಳೆದ ವರ್ಷ ದಿನ ಕಾಲಗಳಲ್ಲಿದ್ದ ಎಲ್ಲಾ ವಿಧವಾಗಿರುವ ನಮ್ಮ ಅಪರಾಧಗಳನ್ನ ಕ್ಷಮಿಸಿ, ನಮಗಿರುವ ಸಕಲ ವ್ಯಾಧಿಗಳನ್ನ ಗುಣ ಮಾಡುವುದಕ್ಕೆ ಇದುವರೆಗೆ ಬಲ ಕೊಟ್ಟು ನಮ್ಮನ್ನು ನಡೆಸಿ ಆತನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಪರಿಶೋಧನೆ ಮಾಡೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರನೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ, ಒಂದನ್ನು ಮರಿಬೇಡ. ಬಾಳುವನ್ನು ತಳ್ಳ, ವೇದನೆ ಸೋದರಗಳನ್ನು ಮರೆತು ಬಿಡು. ಮರಣಕರವಾಗಿ ಕಂಡು ಬಂದಾಗ ಅದನ್ನು ದಾಟಿ ನಿಲ್ಲಿಸಿದ ಜೀವ ಕೊಟ್ಟ ದೇವರ ಸನ್ನಿಧಿ ಕೃತಜ್ಞವಾಗಿ ನಿಂತುಕೋ. ದೇವರನ್ನು ನಡೆಸೋದಕ್ಕೆ, ನಿನ್ನ ಕುಟುಂಬವನ್ನು ಕಾಯುವುದಕ್ಕೆ, ನಡೆಸೋದಕ್ಕೆ ಸಮರ್ಥನಾಗುವ ದೇವರಿದ್ದಾರೆ. ನನ್ನ ಎಲ್ಲಾ ವ್ಯಾಧಿಗಳ ಗುಣಮಾನಕ್ಕೆ ನಾನು ನೂತನ ಶಿಷ್ಯಾಗಿ ಹತ್ತಿರಂತೆ ನನ್ನ ಆಯುಷ್ಕಾಲದಲ್ಲಿ ಹೆಚ್ಚಿನ ಬಲ ಹೊಂದಿದವರಾಗಿ ನಾನು ನನ್ನ ಕುಟುಂಬದೊಂದಿಗೆ, ನನಗಿಟ್ಟ ದೇವರ ನಿನ್ನ ಸಭೆಯೊಂದಿಗೆ ನೀನು ಕೊಡುವ ದೇವರ ವಾಕ್ಯಂಬ ಅಗಾಧದಲ್ಲಿ ಬಂಡೆಯಾಗಿರುವ ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ
ಬಂಡೆಯಾಗಿರುವ ಕ್ರಿಸ್ತನಿಂದ ಬರುವಂತ ಜೀವವುಳ್ಳ ನದಿಯಾಗಿರುವಂತ ನೀರಾಗಿರುವಂತ ನಿನ್ನ ಆತ್ಮದ ಶಕ್ತಿ, ವಾಕ್ಯದ ಶಕ್ತಿಯಲ್ಲಿ ನಾನು ಬೆಳೆಯುವುದಕ್ಕೆ ನಡೆಸರಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ. 2025ನೇ ವರ್ಷಕ್ಕೆ ತಂದೆ, ಕುಮಾರ, ಪವಿತ್ರಾತ್ಮ ಹೆಸರಲ್ಲಿ ನಾವು ಕಾಲಿಡುತ್ತಾ ಯೇಸುವಿನ ನಾಮದಲ್ಲಿ ಈ ವರ್ಷದ ಎಲ್ಲಾ ದಿನಗಳನ್ನು ಜಯಗೊಳಿಸಬೇಕು. ದಿನಗಳನ್ನು ಸಮ ಮಾಡುವ ದೇವರು, ತನಗಳನ್ನು ಮುರಿದಾಕುವ ದೇವರು ಯೇಸು ಎಂಬ ನಾಮದಲ್ಲಿ ನಮ್ಮ ಮೇಲೆ ಅಭಿಷೇಕದ ಬಲವು ಕರ್ತನಾಗಿರುವ ಯೇಸು ತನ್ನ ದೂರು ಹಿಂದೆ ಮುಂದೆ ಕಾವಲಾಗಿತ್ತು. ಪ್ರತಿಯೊಂದು ಕುಟುಂಬವನ್ನ, ದೇವರ ಸಭೆಯನ್ನ, ಸೇವಕರಾಗಿ ನಮ್ಮೆಲ್ಲರನ್ನ ಒಟ್ಟಾಗಿ ನಡೆಸೋದಕ್ಕೆ ಯೇಸು ನಾಮದಲ್ಲಿ ನಾವೆಲ್ಲರೂ ಕರ್ತನೆ ದೇಶಾಲಿಗಳಾಗಿ 2025ನೇ ವರ್ಷದ ಮೊದಲನೇ ದಿನದ ಮೊದಲನೇ ಗಳಿಗೆಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ಮುಂದೆ ಸಾಗುತ್ತವೆಯ 2025ನೇ ವರ್ಷದ ನಮ್ಮ ಬೆತ್ತೇಲ್ ಫುಲ್ ಗಾಸ್ಪಲ್ ಅಸೆಂಬ್ಲಿ ಸಭೆಯ ಪರವಾಗಿಯೂ, ಬೆತ್ತೇಲ್ ಆಂಗ್ಲಿಕನ್ ಎಪಿಸ್ಕೋಪಲ್ ಚರ್ಚ್ ಆಫ್ ಇಂಡಿಯಾ ಡಯಾಸಿಸ್ ನ ಪರವಾಗಿಯೂ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳು. ಐ ವಿಶ್ ಯು ಆಲ್ in the name of Lord and Savior Jesus Christ. God bless you and be with you. I bless in the name of Father and Son and Holy Ghost. ಈ ದಿನದ ನಾವು ಕೇಳಿದ ಎಲ್ಲ ದೇವರ ವಾಕ್ಯಗಳ ಮುಂದೆ ನಮ್ಮನ್ನು ನಾವು ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ಈ ವರ್ಷದ ಎಲ್ಲ ದಿನಗಳು ನಿನ್ನ ಮಕ್ಕಳ ಜೊತೆಲಿ ಇರು ರಾಜ. ಕೇಳಿದ ವಾಕ್ಯವು, ಅಂಗೀಕರಿಸಿದ ವಿಶ್ವಾಸದ ನಿನ್ನ ವಾಕ್ಯದ ಮೇಲೆ ಆಧಾರವಾಗಿರುವ ಸಮರ್ಪಣೆ ಈ ವರ್ಷದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತಗಳು ಕಾಣಲಿಯ. ಈ ದಿನವು ಶರೀರದಲ್ಲಿ ಬಲಹೀನರು, ಆತ್ಮದಲ್ಲಿ ಬಲಹೀನರು, ಭಯವಾಗಿ ಇರುವಂತಹ, ಭಯ ಹುಟ್ಟಿಸುವಂತಹ ಈ ಪ್ರಪಂಚದ ಶೋಧನೆ, ಇಕ್ಕಟ್ಟುಗಳು, ಸಾಲಗಳು, ವ್ಯಾಧಿಗಳು ಎಲ್ಲರ ಮಧ್ಯದಲ್ಲಿ ನಿನ್ನ ಮಕ್ಕಳ ಜೊತೆಲಿದ್ದು ನಡೆಸುವ ಸಹಾಯ ಮಾಡು. ನಮ್ಮನ್ನು ಬಲಪಡಿಸುವ ರೀತಿಯಲ್ಲಿ ಆತನು ಅವರ ಸಂಗಡ ಇದ್ದು ರಕ್ಷಿಸುತ್ತಾನೆ ಎಂದು ಹೇಳಿದ ವಾಗ್ದಾನದ ಮೇರೆಗೆ ದೇವರೇ, ನೀನು ಅವರ ಸಂಗಡ ರಕ್ಷಿಸಿದ್ದೀ ಎಂಬುದಾಗಿ ಅದ್ಭುತಗಳನ್ನು ಕಾಣುವುದಕ್ಕೆ ಒಬ್ಬೊಬ್ಬರನ್ನು ಬಲಪಡಿಸು ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಸರ್ವಶಕ್ತನಾಗಿರುವ ದೇವರು, ಈ ವರ್ಷದ ಎಲ್ಲ ದಿನಗಳಲ್ಲಿ ಪ್ರಾರಂಭ ಮೊದಲುಗೊಂಡು ಕಡೆಯವರೆಗೆ ನಿನ್ನ ಮಕ್ಕಳ ಸಂಗಡ ಇರು, ನಡೆಸು, ಅದ್ಭುತಗಳನ್ನು ಮಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್.